ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ಶನಿವಾರ ಸಂಚಿಕೆ ಕಿಚ್ಚನ ಚಪ್ಪಾಳೆ ಕೊಡಲಿಲ್ಲ, ಇವತ್ತು ಕೊಡ್ತಾರ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅಷ್ಟೇ ಅಲ್ಲದೆ ಈ ವಾರದಲ್ಲಿ ಯಾರು ಸೇಫ್ ಆಗಿದ್ದಾರೆ, ಯಾರು ಮೊದಲದಾಗಿ, ಅಷ್ಟೇ ಅಲ್ಲದೆ ಬಾಟಮ್ 2ನಲ್ಲಿ ಯಾರಿದ್ದಾರೆ, ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಮನೆಗೆ ಹೋಗ್ತಾರ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರ ಬಿಗ್ ಬಾಸ್ ಮನೇಲಿ ನೋ ಎಲಿಮಿನೇಷನ್ ವೀಕ್ ಇದ್ರೂ ಕೂಡ ಎಲಿಮಿನೇಟೆಡ್ ಅನ್ನೋ ಚಮಕ್ಕಂತೂ ಬಿಟ್ಟಿಲ್ಲ. ಹೌದು, ಈ ವಾರ ನೀವು ನೋಡಿರ್ಬೋದು, ಪ್ರತಿ ವಾರ ಇದು ನಾಮಿನೇಷನ್ ಪ್ರಕ್ರಿಯೆಗೆ ಒಂದು ಸಂಚಿಕೆ ನಡೆಸಿದ್ರು. ಈ ವಾರ ಪೂರ್ತಿ ಟಾಸ್ಕ್ ಕೊಟ್ಟು ನಾಮಿನೇಷನ್ ಟಾಸ್ಕ್ನೇ ಕೊಟ್ಟಿದ್ರು ಬಿಗ್ ಬಾಸ್ ಅವರು. ಇಷ್ಟು ವಾರದಲ್ಲಿ 3-4 ವಾರದಿಂದ ತುಂಬ ಲ್ಯಾಗ್ ಆಗ್ತಿದೆ ಅಂತವರಿಗೆ ಬಿಗ್ ಬಾಸ್ ಈ ಸಲ ಒಂದು ವಾರನೇ ಕೊಟ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಟಾಸ್ಕ್ಗಳು ನೋಡಿರ್ಬೋದು. ನಾಮಿನೇಷನ್ ಟಾಸ್ಕ್ನಲ್ಲಿ ಫಸ್ಟ್ ಟಾಸ್ಕ್ನ ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ತಾರೆ, ಐಶ್ವರ್ಯನ ನಾಮಿನೇಟ್ ಮಾಡ್ತಾರೆ. ಸೆಕೆಂಡ್ ಸತನ್ ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ಲುತ್ತೆ, ಆಗ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೆ ಥರ್ಡ್ ಟಾಸ್ಕ್ ಬರುತ್ತೆ, ಅರ್ಧದಲ್ಲಿ ಮತ್ತೆ ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದು ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೆ ಲಾಸ್ಟು ಒಂದು ಟಾಸ್ಕ್ ರದ್ದೇ ಆಗಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅದು ಬಂದು 4ನೇ ಟಾಸ್ಕು. ಈ ಟಾಸ್ಕ್ ನೋಡಿರ್ಬೋದು, ಇವು ಹೈ ವೋಲ್ಟೇಜ್ ಇತ್ತು, ಇದಕ್ಕೆಲ್ಲ ನಿನ್ನೆ ನಿಮಗೆಲ್ಲ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿನ್ನ ಆ ರದ್ದಾಗಿರೋ ಟಾಸ್ಕಿನ ಬಗ್ಗೆ. ಈ ಟಾಸ್ಕ್ನಲ್ಲಿ ಇಬ್ಬರು ಎರಡು ಟೀಮಿನ ಕಡೆಯಿಂದ ನಾಮಿನೇಟ್ ಆಗ್ತಾರೆ. ಈ ಕಡೆ ಸೈಡ್ ತ್ರಿವಿಕ್ರಮ್ ಅವರು ಆಗಿರ್ತಾರೆ, ಈ ಕಡೆ ಸೈಡ್ ಹನುಮಂತ್ ಅವ್ರನ್ನ ಆಗಿರ್ತಾರೆ. 5th ಟಾಸ್ಕ್ನಲ್ಲಿ ಸೇವ್ ಆಗೋ ಆಪ್ಷನ್ ಇರುತ್ತೆ, ಆಗ ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭವ್ಯಗೌಡ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ, ಆಗ ಇವರು ಐಶ್ವರ್ಯ ಅವ್ರನ್ನ ಹೆಸರನ್ನು ತಗೊತಾರೆ ಭವ್ಯಗೌಡ ಅವರು. ಇವರು 5 ಜನ ಈ ವಾರ ನಾಮಿನೇಟೆಡ್ ಆಗಿರೋ ಅಂದ್ಕೊಳ್ಳೋ ಜೊತೆಗೆ ಈ ವಾರ ಯಾವ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ಈ ವಾರ ನೋ ಎಲಿಮಿನೇಷನ್ ಅಂತ ಗೊತ್ತಾಯಿತು. ಹೌದು, ಯಾವಾಗ ಐಶ್ವರ್ಯ ನಾಮಿನೇಟ್ ಆಗ್ತಾರೆ ಆ ವಾರ ಎಲ್ಲ ನೋ ಎಲಿಮಿನೇಷನ್ ವೀಕೆ ಅನ್ಸುತ್ತೆ ಅಂತಲೇ ಹೇಳ್ಬೋದು. ಈ ವಾರನೂ ಅಷ್ಟೇ ಈ ಬಿಗ್ ಬಾಸ್ ಸೀಸನ್ 11 ನೋ ಎಲಿಮಿನೇಷನ್ ಸೀಸನ್ ಅಂತಲೇ ಇಡ್ಬೋದಿತ್ತು. ಅಷ್ಟು ಸಲ ಎಲಿಮಿನೇಷನ್ ರದ್ದು ಮಾಡಿದ್ರು ಅಂತ ಹೇಳ್ಬೋದು. ನೋ ಎಲಿಮಿನೇಷನ್ ವೀಕ್ ಅಂತಲೇ ಹೇಳ್ಬೋದು ಈ ಸೀಸನ್ ಎಲ್ಲ. ಹಾಗೆಯೇ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ನೋಡೋದಾದರೆ, ಈ ವಾರ ನಮಗೆ ಗೊತ್ತು ನೋ ಎಲಿಮಿನೇಷನ್ ವೀಕ್ ಅಂತ, ಆದರೆ ಒಳಗಡೆ ಕುಂತರ ಕಂಟೆಸ್ಟೆಂಟಿಗೆ ಗೊತ್ತಿಲ್ಲ ಎಲಿಮಿನೇಷನ್ ಇದೆನೋ ಇಲ್ವಾ ಅನ್ನೋದ್ರ ಬಗ್ಗೆ. ಅವರಲ್ಲೇ ಎಲಿಮಿನೇಷನ್ ಇದೆ, ಈ ವಾರ ಒಬ್ರು ಹೋಗ್ತಾರೆ ಅಂತಲೇ ಅಂದ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು, ಈ ವಾರ ಬಿಗ್ ಬಾಸ್ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನಾಳೆ ನಾನು ಸೇವ್ ಮಾಡ್ಕೊಂತ ಹೋಗ್ತೀನಿ ಅಂತ ಹೇಳ್ತಾರೆ. ಯಾರ್ಯಾರ್ದು ಅಂತೇಳಿ ನಾಳೆ ಹೇಳ್ತೀನಿ ಅಂತ ಹೋಗಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದೇ ಪ್ರಕಾರ ಇವತ್ತೇ ಇದು ಅಲ್ಲ, ಇವತ್ತು ಒಂದು ಎಲಿಮಿನೇಷನ್ ಪ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಬಾಟಮ್ 2ನಲ್ಲಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಅವ್ರು ಕೂತ್ಕೊಂಡಿರ್ತಾರೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಐಶ್ವರ್ಯ ಅವರೇ ಮನೆಗೆ ಹೋಗೋದು ಅಂತ ಹೇಳಿ. ಅಷ್ಟರಲ್ಲಿ ಸುದೀಪ್ ಅವರು ಹೇಳ್ತಾರೆ, ತ್ರಿವಿಕ್ರಮ್ ಯುವರ್ ಔಟ್ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ಅವರು ಸೇಫ್, ತ್ರಿವಿಕ್ರಮ್ ಇವ್ರು ಔಟ್ ಅಂತಾರೆ. ಆಗ ನೋಡಬೇಕು ಎಲ್ಲರೂ ಒಂದು ಸಲ ಶಾಕ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ಯಾರು ಎಕ್ಸೆಪ್ಟ್ ಮಾಡಿರಲ್ಲ, ಎಲ್ಲರೂ ಐಶ್ವರ್ಯ ಅವರೇ ಹೋಗ್ತಾರೆ ಅನ್ನೋದ್ರ ಬಟ್ಟೆ ಕನ್ಫರ್ಮ್ ಆಗಿ ಕೂತ್ಕೊಂಡಿರ್ತಾರೆ. ಆದರೆ ತ್ರಿವಿಕ್ರಮ್ ಅಂದಟ್ಟಿಗೆ ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ಎಲ್ಲರೂ ಒಂದು ನಿಮಿಷ ಪಾಸ್ ಮಾಡಿ ನಿಂದ್ರಿಸಿರ್ತಾರೆ. ಭವ್ಯಗೌಡವ್ರದ್ದಂತೂ ಅವರಂತೂ ಫುಲ್ ಕಣ್ಣೀರೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಭವ್ಯಗೌಡ ಅವರು. ಆದರೆ ರಜತ್ ಅವ್ರಿಗೆ ಒಂದು ಡೌಟ್ ಇರುತ್ತೆ, ಇವರು ಹೋಗೋ ಕ್ಯಾಂಡಿಡೇಟ್ ಅಲ್ಲ ಅನ್ನೋದು ಬಗ್ಗೆ. ಯಾಕಂದ್ರೆ ರಜತ್ ಅವರು ನೋಡ್ಕೊಂಬಂದಿದ್ದಾರೆ ಹೊರಗಡೆ ಅವರು, ಆದರೆ ಅವ್ರಿಗೆ ಕನ್ಫರ್ಮ್ ಅನ್ಸುತ್ತೆ ಇವ್ರು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಹೋಗಿರುತ್ತೆ ರಜತ್ ಅವರು. ಆದರೆ ತ್ರಿವಿಕ್ರಮ್ ಅವ್ರನ್ನ ಸೀಕ್ರೆಟ್ ರೂಮಿಗೆ ಇಡ್ತಾರೆ, ಎಲ್ಲ ತಲೆ ಸೀಕ್ರೆಟ್ ರೂಮಿಗೆ ಇಡ್ತಾರೆ ಅಂತ ಹೇಳಿ. ಸೀಕ್ರೆಟ್ ರೂಮಿಗೆ ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇವ್ರೊಂದು ಸ್ವಲ್ಪ ಹೊತ್ತಿಗೆ ಒಟ್ಟಿಗಾದರೂ ಇದು ಕನ್ಫೆಷನ್ ರೂಮ್ನಾಗ ಅಂತೂ ಇಟ್ಟಿರ್ತಾರೆ. ಅಲ್ಲಿ ನಡೆಯೋದ್ರ ಬಗ್ಗೆ ಎಲ್ಲ ತೋರಿಸ್ತಾರೆ ಅನಿಸುತ್ತೆ ಇವ್ರಿಗೆ ಸತನು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಬರ್ತಾರೆ, ಅದ್ರಾಗಿಂದ 2 ಮಾತಿಲ್ಲ. ಯಾಕಂದರೆ ಇವರು ಟಾಪ್ ಫೈನಲ್ ಇರೋ ಕಂಟೆಸ್ಟೆಂಟ್, ಗೆಲ್ಬೋದು ಅನ್ನೋ ಮಟ್ಟಿಗಿರೋ ಕಂಟೆಸ್ಟೆಂಟ್ ಇವರು. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆದರೂ ಏನೋ ಡೌಟ್ ಇಲ್ಲ, ಯಾರು ಆಗ್ತಾರೆ ನೋಡ್ಬೇಕು, ಅದಂತೂ ಕುತೂಹಲ ಇದೆ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಮೇಲೆ ಯಾಕೆ ಈ ಥರ ಪ್ರ್ಯಾಂಕ್ ಮಾಡಿದ್ದಾರೆ ಅಂದರೆ, ಈ ವಾರ ನೋ ಎಲಿಮಿನೇಷನ್ ವೀಕ್ ಇತ್ತು ಅಂತ ನಮಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಆದರೆ ತಮ್ಮನ್ನು ತಾವು ಸೆಲ್ಫ್ ನಾಮಿನೇಷನ್ ಮಾಡ್ಕೊತಾರೆ ತ್ರಿವಿಕ್ರಮ್ ಅವ್ರು. ನಾನು ಯಾಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಆ ಸುದೀಪ್ ಅವ್ರು ನಿನ್ನೆ ಸಂಚಿಕೆ ಹೇಳ್ತಾರೆ, ಅಷ್ಟು ಕಾನ್ಫಿಡೆನ್ಸ್ ನೀವು ಸೇವ್ ಆಗ್ತೀರಾ ಅನ್ನೋದು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಅದಕ್ಕೆ ತಕ್ಕಂಗೆ ಇವತ್ತಿರೋದ್ರೆ ಇವ್ರು ಬಿಗ್ ಬಾಸ್ನವರೆಲ್ಲ ಒಂದು ಏನಾದರೂ ಮಾಡಬೇಕಲ್ಲ. ಸಂಡೇ ಎಪಿಸೋಡ್ನಲ್ಲಿ ಐಶ್ವರ್ಯವ್ರನ್ನ ಕಳಿಸಿದ್ರೆ ಎಲ್ಲರಿಗೂ ಗೊತ್ತು ಐಶ್ವರ್ಯ ಅವರು ಹೋಗ್ತಾರೆ ಅಂತೇಳಿ. ಅದೇ ತ್ರಿವಿಕ್ರಮ್ ಅವ್ರನ್ನ ಕಳಿಸಿದ್ರೆ TRP ತುಂಬ ಹೈ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಅಂತಲೇ ಹೇಳ್ಬೋದು. ಇದು ಐಶ್ವರ್ಯ ಹಾಗೂ ಮೋಕ್ಷಿತ್ ಅವರಿಗಂತೂ ಒಂಥರ ಖುಷಿನೇ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವ್ರು ಟಾರ್ಗೆಟ್ ನಾಮಿನೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವ್ರನ್ನ. ಅರ್ಧಕ್ಕೆ ತ್ರಿವಿಕ್ರಮ್ ಹೋಗ್ತಿರೋದು ನೋಡಿದ್ರೆ ಖುಷಿ ಅಂತೂ ಆಗಿರುತ್ತೆ, ಒಂದು ಸ್ವಲ್ಪ ಆದರೂ ಖುಷಿಯಾಗಿ ಆಗಿರುತ್ತೆ ಇವರಿಬ್ಬರಿಗೂ. ಆದರೆ ಇವ್ರಿಗೇನು ಗೊತ್ತಿದ್ದು ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತ, ಇದು ಸುಮ್ಮನೆ ಜಸ್ಟ್ ಪ್ರ್ಯಾಂಕ್ ಮಾಡ್ತೀರ ಅಂತ ಹೇಳಿ. ಯಾವಾಗ ಈ ರೀತಿ ಮಾಡ್ತಾರೆ ನೋಡ್ರಿ, ಇನ್ನು ತ್ರಿವಿಕ್ರಮ್ ಅವ್ರ ಆಟ ಇನ್ನು 100 ಪಟ್ಟು ಚೆನ್ನಾಗಾಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಆ ಬಾಕ್ಲು ಮಟ್ಟ ಹೋಗಿ ಬಂದರು ನೋಡ್ರಿ, ಅವರೆಲ್ಲ ತಮ್ಮ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಆ ರಜತ್ ಅವ್ರಿಗಂತೂ ಒಂದು ಕನ್ಫರ್ಮ್ ಅಂತ ಇರುತ್ತೆ, ಇವ್ರು ಹೋಗೋ ಕಂಟೆಸ್ಟೆಂಟ್ ಅಲ್ಲ ಅನ್ನೋದ್ರ ಬಗ್ಗೆ. ರಜತಿಗೆ 100% ಕಾನ್ಫಿಡೆನ್ಸ್ ಇರುತ್ತೆ. ಆದರೆ
ತ್ರಿವಿಕ್ರಮ್ ಅವ್ರದ್ದು ಇನ್ಮ್ಯಾಗಿಂದ ಅಸಲಿ ಆಟ ಸ್ಟಾರ್ಟ್ ಅಂತ ಹೇಳ್ಬೋದು. ಇವಾಗ ಆಡ್ತಿರೋಷ್ಟು ಇನ್ನೂ 100 ಪಟ್ಟು ಚೆನ್ನಾಗಿ ಆಡ್ತಾರೆ ಅವರು. ಯಾಕಂದರೆ ಯಾರ್ಯಾರು ಆ ಬಾಕ್ಲು ಬಿಟ್ಟು ಹೋಗಿ ಬಂದಿದ್ದಾರೋ ಅವರಿಗೆಲ್ಲ ಒಂಥರ ಹಠ ಜಿಟ್ಟು ಬರುತ್ತೆ. ಅದು ತ್ರಿವಿಕ್ರಮ್ ಅವ್ರು ಕೇಳ್ಬೇಕಾ ಇಷ್ಟಲ್ಲಿ ಅವರೊಂದು ಗೆಲ್ಲಬೇಕಂದ್ರೆ ಆಟನ ಗೆಲ್ಲೇಬೇಕು. ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತೊಗೊಂಡಿರೋ ಬಿಗ್ ಬಾಸ್ ಮನೆಯಲ್ಲಿ. ಈ ವಾರ ಕಿಚ್ಚನ ಚಪ್ಪಾಳೆ ಇರುತ್ತೆ ಇಲ್ವಾ ಅಂತಂದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಇದೆ. ಅದಂತೂ 100% ಕನ್ಫರ್ಮ್. ಅದು ಬೊವೇಗೌಡ ಅವ್ರಿಗೆ ಹೋಗಿದೆ ಈ ವಾರ ಕಿಚ್ಚನ ಚಪ್ಪಾಳೆ. ಅದು ಇವತ್ತಿನ ಎಪಿಸೋಡ್ನಾಗ ತೋರಿಸ್ಬೋದು ನಿಮಗೆ. ಅಷ್ಟೇ ಅಲ್ಲದೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಹೇಗೆ ಅನಿಸ್ತು, ತ್ರಿವಿಕ್ರಮ್ ಮೇಲೆ ಮನೆಯಿಂದ ಹೊರಗೆ ಹೋಗೋ ಪ್ರ್ಯಾಂಕ್ ಮಾಡೋದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.